ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪೊಲೀಸ್ ಮಹಿಳಾ ಕವಾಯತ್ ಕಾನೂನು ಸುವ್ಯವಸ್ಥೆ ರಕ್ಷಣೆಯಲ್ಲಿ ಮಹಿಳಾ ಸಿಬ್ಬಂದಿ ಕೊಠಡಿ ಅರುಣಾಕ್ಷಿಗಿರಿ. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡರಿಂದ ರೈತರಿಗೆ ಕೃಷಿ ಪಂಪ್ ಸೆಟ್ ವಿತರಣೆ. ಗಂಗಾ ಕಲ್ಯಾಣ ಯೋಜನೆ ರೈತರು ಸದ್ಬಳಕೆ ಮಾಡಿಕೊಳ್ಳುವ ಸಲಹೆ. ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಮೊಬೈಲ್ ಹಾಜರಾತಿ ಕಡ್ಡಾಯ. ನೋಂದಣಿ ಮಾಡಿಕೊಳ್ಳದ ಶಿಕ್ಷಕರಿಗೆ ಕೊನೆ ಎಚ್ಚರಿಕೆ. ನವಯುಗ ಕಾಲೇಜಿನಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳೆಯರು ಶಿಕ್ಷಣ ಪಡೆದರೆ ಬದಲಾವಣೆ ಸಾಧ್ಯ. ದದ್ದಲ್ ಬಸನಗೌಡ. ಕಲ್ಲಿನಿಂದ ಜಜ್ಜಿ ಮಹಿಳೆ ಕೊಲೆ ಮಾಡಿದ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ಲಿಂಗಸೂರು ಕೋರ್ಟ್. ಮಹಿಳಾ ಪೊಲೀಸರು ತಮ್ಮ ಕುಟುಂಬದ ನಿರ್ವಹಣೆ ಮತ್ತು ಜವಾಬ್ದಾರಿ ಜೊತೆಗೆ ಇಲಾಖೆಯಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಅವರ ಕಾರ್ಯ ಪ್ರಶಂಸನೀಯವಾಗಿದ್ದು ಪೊಲೀಸ್ ಇಲಾಖೆಗೆ ಮಹಿಳಾ ಪೊಲೀಸರು ಕೊಡುಗೆ ಅಪಾರವಾದದ್ದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಿಗಿರಿ ಹೇಳಿದರು. ಅವರಿದ್ದು ನಗರದ ಪೊಲೀಸ್ ಕವಾಯತ್ತು ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಪೊಲೀಸರ ಕವಾಯತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ 15% ಮಹಿಳಾ ಪೊಲೀಸರು ಕಾರ್ಯನಿರ್ವಹಿಸುತ್ತಿದ್ದು ವಿವಿಧ ಠಾಣೆಯಲ್ಲಿ ಮಹಿಳಾ ಪೊಲೀಸರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡುವ ಮತ್ತು ಮಹಿಳೆಯರ ರಕ್ಷಣೆ ಮತ್ತು ಮೇಲಾಗುವ ದೌರ್ಜನ್ಯವನ್ನು ತಡೆಗಟ್ಟುವ ಶ್ರಮ ವಹಿಸಿದ್ದಾರೆ ಎಂದರು. ಪ್ರತಿ ಮಹಿಳಾ ಪೊಲೀಸ್ ಅಧಿಕಾರಿಗಳಾಗಿ ಅಥವಾ ಸಿಬ್ಬಂದಿಗಳೇ ಆಗಲಿ ವೈಯಕ್ತಿಕವಾಗಿ ಇಲಾಖೆಗಳಲ್ಲಿ ಕೆಲಸದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅವರನ್ನು ಅಭಿನಂದಿಸುವ ನಿಟ್ಟಿನಲ್ಲಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸುವ ಉದ್ದೇಶದಿಂದ ಈ ಕವಾಯತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇದೇ ವೇಳೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸುವ ಮಹಿಳಾ ಸಿಬ್ಬಂದಿಗಳಿಂದ ಕವಾಯತ್ತು ಪ್ರದರ್ಶಿಸಲಾಯಿತು. ನಂತರ ಜಿಲ್ಲೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ ಮಹಿಳಾ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಪ್ರಶಂಸನಾ ಪತ್ರ ವಿತರಿಸಲಾಯಿತು. ಶ್ರೀಮತಿ ವೈಶಾಲಿ ಜಳಕಿ, ಶ್ರೀಮತಿ ಲಕ್ಷ್ಮಿ ಮಹಿಳಾ ಪೊಲೀಸ್ ಠಾಣೆ, ಶ್ರೀಮತಿ ಶ್ರೀದೇವಿ ಮಹಿಳಾ PC ಮಹಿಳಾ ಪೊಲೀಸ್ ಠಾಣೆ, ಶ್ರೀಮತಿ ಲಕ್ಷ್ಮಿ ಮಹಿಳಾ PC ವೆಸ್ಟ್ ಪೊಲೀಸ್ ಠಾಣೆ, ಕುಮಾರಿ ನೇತ್ರಾವತಿ ಮಹಿಳಾ PC ರಾಜೀವ್ ಗ್ರಾಮೀಣ ಠಾಣೆ, ಕುಮಾರಿ ಸಾಯಿಲತಾ ಮಹಿಳಾ ಪೊಲೀಸ್ ಠಾಣೆ ಬಳಗನೂರ್, ಶ್ರೀಮತಿ ರೇಣುಕಾ ಮಹಿಳಾ PC ಸಿನ್ನೂರ್ ನಗರ, ಶ್ರೀಮತಿ ರಶ್ಮಿ ಬೋವಿ ಮಹಿಳಾ PC ಲಿಂಗಸೂರು ಪೊಲೀಸ್ ಠಾಣೆ, ಕುಮಾರಿ ಶೈಲಜಾ ಮಹಿಳಾ PC ಅಟ್ಟಿ ಪೊಲೀಸ್ ಠಾಣೆ, ಕುಮಾರಿ ಶೈಲಜಾ. 15% ನಮ್ಮ ಸಿಬ್ಬಂದಿಯವರು ಲೇಡೀಸ್ ಇರ್ತಾರೆ. ಅವರ ಕಾರ್ಯಕ್ಷಮತೆ ಹಾಗೂ ದಿನನಿತ್ಯದ ಏನು ಡ್ಯೂಟೀಸ್ ಮಾಡ್ತಾರೆ ಅವರು ಬೋತ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಹಾಗೂ ಪೊಲೀಸ್ ಸ್ಟೇಷನಲ್ಲಿ ಡ್ಯೂಟಿ ರೆಸ್ಪಾನ್ಸಿಬಿಲಿಟಿ ಪ್ಲಸ್ ಸಮಾಜಕ್ಕೆ ಆ್ಯಂಡ್ ಅವರ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ತುಂಬ ಹೆಚ್ಚಿದು. ಅದನ್ನು ನಾವು ರೆಕಗ್ನೈಸ್ ಮಾಡಬೇಕು. ಅದಕ್ಕೆ ನಾನು ಇವತ್ತು ಮಾರ್ಚ್ 8 ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ಒಂದು ಪೆರೇಡ್ ಇಟ್ಬಿಟ್ಟು ಎಲ್ಲರಿಗೂ ಅವರವ್ರ ಡ್ಯೂಟೀಸ್ ಏನೇನು ಮಾಡ್ತಾಯಿದ್ದಾರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡೋಕ್ಕೆ ಇದು ಪೆರೇಡ್ ಇಟ್ಟಿದ್ದೆ. ಹೋಪ್ಫುಲಿ ಇದು ಎವ್ರಿ ಇಯರ್ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಇದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಇವತ್ತು ನಾನು ಈ ಪೆರೇಡ್ ಇಟ್ಟಿದ್ದೆ. ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಎಲ್ಲರೂ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಪೊಲೀಸ್ ಉಪ ಅಧೀಕ್ಷಕರಾದ ಶಾಂತವೀರ, ಬ್ರಹ್ಮಾನಂದ ಗೊಟ್ಕೆ ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಕೊನೆಯ ಭಾಗದ ನೀರಾವರಿ ಯೋಜನೆಯನ್ನು ಹೊಂದಿದ್ದು
2 ನದಿ ಮತ್ತು ಕಾಲುವೆಗಳಿದ್ದರೂ ಇಲ್ಲಿನ ರೈತರಿಗೆ ಕೃಷಿಗಾಗಿ ನೀರು ದೊರೆಯುವುದಿಲ್ಲ. ಆದ್ದರಿಂದ ಕ್ಷೇತ್ರದ ರೈತ ಫಲಾನುಭವಿಗಳಿಗೆ ಪಂಪ್ ಸೆಟ್ ಮತ್ತು ಮೋಟಾರ್ ವಿತರಣೆ ಮಾಡಲಾಗುತ್ತಿದ್ದು, ಇದರಿಂದ ರೈತಾಪಿ ವರ್ಗ ಉತ್ತಮವಾಗಿ ಕೃಷಿಯಲ್ಲಿ ತೊಡಗಬಹುದಾಗಿ ಎಂದು ಗ್ರಾಮೀಣ ಶಾಸಕ ಬಸವನಗೌಡ ದದ್ದಾಲ್ ಹೇಳಿದರು. ಅವರಿದ್ದು ನಗರದ ತಮ್ಮ ಕಚೇರಿಯಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಹಾಗೂ ಆದಿ ಜಾಂಬವ ಅಭಿವೃದ್ಧಿ ನಿಗಮದಿಂದ ರೈತ ಫಲಾನುಭವಿಗಳಿಗೆ ಪಂಪ್ಸೆಟ್ ಮತ್ತು ಪೂರಕ ಸಾಮಗ್ರಿ ವಿತರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 56 ಫಲಾನುಭವಿಗಳಿಗೆ ಹಾಗೂ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಆದಿ ಜಾಂಬವ ನಿಗಮದಿಂದ 15 ಫಲಾನುಭವಿಗಳಿಗೆ ಇಂದು ಪಂಪ್ಸೆಟ್ ಹಾಗೂ ಇತರ ಸಾಮಗ್ರಿಗಳನ್ನು ನೀಡಲಾಗಿದೆ. ಇದರಿಂದ ರೈತಾಪಿ ಜನರು ಉತ್ತಮವಾಗಿ ಕೃಷಿಯನ್ನು ಮಾಡಬಹುದಾಗಿ ಎಂದರು. ಜಿಲ್ಲೆಯಲ್ಲಿ 2 ನದಿಗಳಿದ್ದರೂ ರಾಯಚೂರು ಗ್ರಾಮೀಣ ವಿಧಾನಸಭೆ ಕ್ಷೇತ್ರ ನೀರಾವರಿ ಕೊನೆಯ ಭಾಗವಾಗಿದ್ದು, ಈ ಭಾಗದ ರೈತರಿಗೆ ಸಮರ್ಪಕವಾಗಿ ನೀರು ಸಿಗುವುದಿಲ್ಲ. ಆದ್ದರಿಂದ ಬರಗಾಲದಲ್ಲಿ ಕೃಷಿ ಮಾಡಿಕೊಳ್ಳುವ ಅನುಕೂಲವಾಗುವಂತೆ ರೈತರ ಜಮೀನಿನಲ್ಲಿ ಬೋರ್ವೆಲ್ ಕೂರಿಸಿ ನಂತರ ಪಂಪ್ಸೆಟ್ ಮತ್ತು ಮೋಟಾರ್ ವಿತರಣೆ ಮಾಡಲಾಗಿದೆ ಎಂದರು. ರೈತರು ಸರ್ಕಾರದ ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಕೃಷಿಯಲ್ಲಿ ತೊಡಗಿಕೊಂಡು ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಅಭಿವೃದ್ಧಿ ಹೊಂದಬೇಕೆಂದು ತಿಳಿಸಿದರು. ಟೋಟಲ್ ಕಾರ್ ಮಾಡಿ ಇದಕ್ಕೆ ಪೈಪ್ ಒಂದು ಕಟ್ನಲ್ಲಿ ಕಡಿಂಗ ಓಕೆ ಸರ್ ಇನ್ನೊಬ್ರು ಸೈಡಿಂದ ಹಾಕ್ರಿ ಸರ. ನಿಂದ್ರಿ ಸ್ವಲ್ಪ ನಿಂದ್ರಿ. ಅರೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತೇನು ಆದಿಕವಿ ಮಹರ್ಷಿ ವಾಲ್ಮೀಕಿ ನಿಗಮದ ವತಿಯಿಂದ ಸುಮಾರು ಇವತ್ತು 56 ಫಲಾನುಭವಿಗಳಿಗೆ ಇವತ್ತು ಪಂಪು ಮತ್ತು ಮೋಟ್ರನ್ನು ಇವತ್ತು ಕೊಡುವಂಥ ಕೆಲಸವನ್ನು ವಿತರಣೆ ಮಾಡುವಂಥ ಕಾರ್ಯವನ್ನು ನನ್ನ ಕಾರ್ಯಾಲಯದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಈಗಾಗಲೇ ಬೋರ್ವೆಲ್ಗಳನ್ನು ಕೊರೆದು ಅವರಿಗೆ ನೀರನ್ನು ಬಿದ್ದ ನಂತರ ಈಗ ಪಂಪ್ ಸೆಟ್ಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಇವತ್ತು ನಮ್ಮೆಲ್ಲ ಅಧಿಕಾರಿಗಳು ಮತ್ತು ನಮ್ಮೆಲ್ಲ ಪಕ್ಷದ ಮುಖಂಡರು ಮತ್ತು ಏನು ಆಯ್ಕೆ ಆದಂಥ ಬೆನಿಫಿಷರ್ಗಳೆಲ್ಲ ಇವತ್ತು ನಮ್ಮ ಕಾರ್ಯಾಲಯದಲ್ಲಿ ಬಂದಿದ್ದಾರೆ. ಉತ್ತಮವಾಗಿ ರೈತರಿಗೆ ಇವತ್ತು ಏನು ಬಹುದಿನಗಳಿಂದ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ 2 ನದಿಗಳು ಇದ್ದರೂ ಕೂಡ 2 ಕಾಲುವೆಯಿಂದ ಕೂಡ ಟೈಲೆಂಟ್ ಆದಂಥ ಪ್ರದೇಶ. ಹಾಗಾಗಿ ಬೋರ್ವೆಲ್ ಅವಲಂಬಿತರಾಗಿ ನಮ್ಮ ರೈತರ ಬದುಕನ್ನು ಕಟ್ಟಿಕೊಂಬಂಥದ್ದು ನನ್ನ ಕ್ಷೇತ್ರ. ಹಾಗಾಗಿ ಭಾಳಷ್ಟು ಏನು ನಮ್ಮ ರೈತರು ಸಣ್ಣ ರೈತರಿಗೆ ಬೋರ್ವೆಲ್ಗಳ ಫೆಸಿಲಿಟಿಗಳಿರಲಿಲ್ಲ. ಹಾಗಾಗಿ ಇವತ್ತು ಆಯ್ಕೆ ಮಾಡಿ
ಅವರಿಗೆ ಉತ್ತಮವಾಗಿ ಬೋರ್ವೆಲ್ ಅನ್ನು ಕೊರೆದು ಮೋಟ್ರುಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಅದರಿಂದ ಅವರ ಜೀವನ, ಅವರ ಕುಟುಂಬ ಏನು ನಮಗೆ 1 ವರ್ಷ 2 ವರ್ಷ ಬರಗಾಲ ಇದ್ದರೂ ಕೂಡ ಬೋರ್ಲಿಂದ ನೀರನ್ನು ಹೊಲಕ್ಕೆ ಹಾಯಿಸಿ ಉತ್ತಮವಾದಂಥ ಬೆಳೆಯನ್ನು ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಇವತ್ತು ಈ ಸ್ಕೀಮನ್ನು ಮಾಡಿದ್ವಿ. ಇವತ್ತು ಮತ್ತು ಅದರ ಜೊತೆಗೆ ಹಾದಿ ಜಂಬವ ಅಂಬೇಡ್ಕರ್ ನಿಗಮದ ವತಿಯಿಂದ ಇವತ್ತು 15 ಬೆನಿಫಿಷರಿಗೆ ಕೂಡ ಇವತ್ತು ಪಂಪು ಮೋಟ್ರುಗಳನ್ನು ಕೂಡ ಇವತ್ತು ನಾವು ಕೊಡ್ತಾ ಇದ್ದೀವಿ. ಅವು ಕೂಡ ಈಗಾಗಲೇ ಬೋರ್ವೆಲ್ಗಳನ್ನು ಕೊರೆದಿದ್ದೀವಿ. ಒಟ್ಟಾರಾಗಿ ಇವತ್ತು ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಿಗಮದಿಂದಾಗಿರ್ಬೋದು, ಆದಿ ಜಂಬವ ನಿಗಮದಿಂದಾಗಿರ್ಬೋದು, ಅಂಬೇಡ್ಕರ್ ನಿಗಮದಿಂದಾಗಿರ್ಬೋದು, ಮತ್ತು ಏನಿವತ್ತು BCM ಇಲಾಖೆಯ ವತಿಯಿಂದಾಗಿರ್ಬೋದು, ಹಲವಾರು ಇಲಾಖೆಗಳಿಂದ ಈಗಾಗಲೇ ಬೋರ್ವೆಲ್ಗಳನ್ನು ಕೊರಿತಾ ಇದ್ದೀವಿ ಮತ್ತು ಅವರಿಗೆ ಪಂಪ್ಸೆಟ್ ಮೋಟ್ರ್ಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ನನ್ನ ರೈತಾಪಿ ವರ್ಗಕ್ಕೆ ಎಲ್ಲರಿಗೂ ಕೂಡ ಉತ್ತಮವಾಗಿ ಮುಂದಿನ ದಿನಗಳಲ್ಲಿ ಅವರ ಏನು ಮಕ್ಕಳ ಶಿಕ್ಷಣವಾಗಿ ಪಡೆಯೋದಕ್ಕೆ ಮತ್ತು ಉತ್ತಮವಾದಂಥ ಬೆಳೆಯನ್ನು ಬೆಳೆದು ಅವರು ಒಳ್ಳೆಯ ಆರೋಗ್ಯವಂತರಾಗಿ ಮತ್ತು ಭವಿಷ್ಯದಲ್ಲಿ ಉತ್ತಮವಾಗಿ ರೈತರಾಗಿರಲಿ ಅಂತ ಕೂಡ ನಾನು ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ನಿಗಮದ ಅಧಿಕಾರಿ ರಾಜೇಂದ್ರ ಜಲ್ದಾರ್, ಪ್ರಮುಖರಾದ ನಾಗೇಂದ್ರಪ್ಪ ಮಟಮಾರಿ, ಶಶಿಕಲಾ ಭೀಮ್ರಾಯ್ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಲೋಡಿಸ್ ಮುಂದುವರಿಯುತ್ತದೆ. ರಾಯಚೂರು ಮಣ್ಣು ಕೇವಲ ಒಂದು ನಗರವಲ್ಲ, ಇದು ತ್ಯಾಗ, ಸೇವೆ, ಮಾನವೀಯತೆ ಮತ್ತು ಪರಂಪರೆಯ ಜೀವಂತ ಗುರುತು. ಈ ಮಣ್ಣಿನಿಂದ ಒಮ್ಮೆ ಒಂದು ಮಹಾನ್ ನಾಯಕ ಹೊರಹೊಮ್ಮಿದರು. ಅವರ ಹೆಸರು ಎಂ ಈರಣ್ಣ. ಅವರು ಕೇವಲ ರಾಜಕಾರಣಿಯಲ್ಲ, ಜನರ ಹೃದಯದಲ್ಲಿ ವಾಸಿಸಿದ ವ್ಯಕ್ತಿತ್ವ. ಧರ್ಮ, ಜಾತಿ, ವರ್ಗ ಇವುಗಳ ಗಡಿಗಳನ್ನು ದಾಟಿದ ಅವರ ಚಿಂತನೆ ನಿಜವಾದ ಅರ್ಥದಲ್ಲಿ ಸೆಕ್ಯುಲರ್ ಮತ್ತು ಮಾನವೀಯತೆಯನ್ನು ಮೊದಲಿಗಾಗಿಟ್ಟದ್ದಿ. ರಾಯಚೂರಿನ ಯಾರೇ ಆಗಿರಲಿ, ಬಡವರಾಗಲಿ ಶ್ರೀಮಂತರಾಗಲಿ, ಯಾವುದೇ ಸಮುದಾಯದವರಾಗಲಿ, ಸಂಕಷ್ಟದಲ್ಲಿ ಮೊದಲಿಗೆ ತಲುಪುತ್ತಿದ್ದ ಮನೆ ಎಂ ಈರಣ್ಣ ಅವರದೇ ಆಗಿತ್ತು. ಅವರು ರಾಜಕಾರಣವನ್ನು ಅಧಿಕಾರದ ಸಾಧನವಾಗಿಸದೆ ಸೇವೆ ಮತ್ತು ನ್ಯಾಯದ ಮಾರ್ಗವನ್ನಾಗಿಸಿದರು. ಇಂದಿಗೂ ಹಿರಿಯರು ಅವರ ಬಗ್ಗೆ ಮಾತನಾಡಿದಾಗ ಗೌರವದಿಂದ ತಲೆಬಾಗುತ್ತಾರೆ ಮತ್ತು ಅವರಂಥ ನಾಯಕ ಮತ್ತೆ ಬರಲಿಲ್ಲ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ಆದರೆ ಕೆಲವು ವ್ಯಕ್ತಿತ್ವಗಳು ಕಾಲ ಕಳೆದಲೂ ಮಾಯವಾಗುವುದಿಲ್ಲ. ಅವರು ತಮ್ಮ ಸಂತತಿಯ ಮೂಲಕ ಬದುಕುತ್ತಿರುತ್ತಾರೆ. ಆ ಪರಂಪರೆಯನ್ನು ಮುಂದುವರಿಸಿದವರು ಅವರ ಪುತ್ರಿ ನಾಗಲತಾ ಎಂ ಈರಣ್ಣ. ನಾಗಲತಾ ಅವರ ಜೀವನ ಸುಲಭವಾಗಿರಲಿಲ್ಲ. ತಂದೆಯ ಅಗಲಿಕೆ ಒಂದು ಮಗಳ ಜೀವನದಲ್ಲಿ ದೊಡ್ಡ ಆಘಾತ. ಎಂ ಈರಣ್ಣ ಅವರು ಲೋಕ ತ್ಯಜಿಸಿದಾಗ ನಾಗಲತಾ ಅವರು ಕೇವಲ ತಂದೆಯನ್ನು ಮಾತ್ರವಲ್ಲ, ಮಾರ್ಗದರ್ಶಕನನ್ನು, ಧೈರ್ಯದ ಆಧಾರವನ್ನು ಕಳೆದುಕೊಂಡರು. ಆ ದುಃಖದ ಸಮಯದಲ್ಲಿ ಜೀವನವೇ ನಿಂತಂತಾಯಿತು. ಆದರೆ ಅವರು ಸೋಲಲಿಲ್ಲ. ಅವರು ಕಾನೂನು ಶಿಕ್ಷಣದ ಮಾರ್ಗವನ್ನು ಆರಿಸಿಕೊಂಡರು. ಕಾನೂನು ಅಧ್ಯಯನ ಸುಲಭವಲ್ಲ. ಕಠಿಣ ಪರೀಕ್ಷೆಗಳು, ರಾತ್ರಿ ಹಗಲು ಶ್ರಮ, ಕುಟುಂಬದ ಜವಾಬ್ದಾರಿಗಳು ಇವೆಲ್ಲದರ ನಡುವೆ ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳಬೇಕಾಯಿತು. ಆದರೆ ಅವರಲ್ಲಿ ತಂದೆಯ ಆದರ್ಶಗಳ ಜ್ವಾಲೆ ಜೀವಂತವಾಗಿತ್ತು. ಅವರ ಗುರಿ ಸ್ಪಷ್ಟವಾಗಿತ್ತು: ನ್ಯಾಯ ಮತ್ತು ಮಹಿಳೆಯರ ಹಕ್ಕುಗಳ ರಕ್ಷಣೆ. ಇಂದು ನಾಗಲತಾ ಎಂ ಈರಣ್ಣ ಅವರು ರಾಯಚೂರಿನ ವಿಶ್ವಾಸಾರ್ಹ ಮತ್ತು ಗೌರವಾನ್ವಿತ ವಕೀಲರು. ಗೃಹಹಿಂಸೆ ಅನುಭವಿಸುವ ಮಹಿಳೆಯರಿಗೆ ಕಾನೂನು ನೆರವು ನೀಡುವುದು, ಕುಟುಂಬ ಕಲಹಗಳನ್ನು ಸಮಾಧಾನದಿಂದ ಪರಿಹರಿಸಲು ಪ್ರಯತ್ನಿಸುವುದು, ಮದುವೆ ಸಂಬಂಧಿತ ಸಮಸ್ಯೆಗಳಲ್ಲಿ ಮಾರ್ಗದರ್ಶನ ನೀಡುವುದು, ಹುಡುಗಿಯರ ಶಿಕ್ಷಣಕ್ಕೆ ಬೆಂಬಲ ನೀಡುವುದು ಇವೆಲ್ಲವೂ ಅವರ ವೃತ್ತಿ ಮಾತ್ರವಲ್ಲ, ಒಂದು ಧ್ಯೇಯ. ಅನೇಕ ಮನೆಗಳನ್ನು ಅವರು ಉಳಿಸಿದ್ದಾರೆ. ಅನೇಕ ಮಹಿಳೆಯರಿಗೆ ಆತ್ಮವಿಶ್ವಾಸ ನೀಡಿದ್ದಾರೆ. ಅನೇಕ ಹುಡುಗಿಯರಿಗೆ ಭವಿಷ್ಯದ ದಾರಿ ತೋರಿಸಿದ್ದಾರೆ. ಅವರು ಕೇವಲ ವಕೀಲೆಯಲ್ಲ, ಅವರು ಆದರ್ಶ ಪುತ್ರಿ, ಜವಾಬ್ದಾರಿಯುತ ತಾಯಿ ಮತ್ತು ಸಮರ್ಪಿತ ಪತ್ನಿ. ಈ ಪಯಣದಲ್ಲಿ ಅವರ ಪತಿ ಎಂ ರವಿ ಪ್ರತಾಪ್ ಅವರ ಬೆಂಬಲವು ಮಹತ್ವದ್ದಾಗಿದೆ. ಕುಟುಂಬದ ಸಹಕಾರವೇ ಅವರ ಶಕ್ತಿಗೆ ಮತ್ತಷ್ಟು ಬಲ ನೀಡಿದೆ. ಈ ಮಹಿಳಾ ದಿನದ ವಿಶೇಷ ಸಂದರ್ಭದಲ್ಲಿ ನಾವು ಕೇವಲ ಒಬ್ಬ ವಕೀಲೆಯನ್ನು ಗೌರವಿಸುತ್ತಿಲ್ಲ, ಒಂದು ಪರಂಪರೆ, ಒಂದು ಹೋರಾಟ ಮತ್ತು ಒಂದು ಆದರ್ಶವನ್ನು ಗೌರವಿಸುತ್ತಿದ್ದೇವೆ.
ನಾಗಲತಾ ಎಂ ಈರಣ್ಣ ಅವರು ತೋರಿಸಿದ್ದಾರೆ, ನಿಜವಾದ ಪರಂಪರೆ ಹೆಸರುಗಳಿಂದಲ್ಲ, ಕಾರ್ಯಗಳಿಂದ ಮುಂದುವರಿಯುತ್ತದೆ. ಅವರು ನ್ಯಾಯ, ಸಮಾನತೆ ಮತ್ತು ಮಹಿಳಾ ಸಬಲೀಕರಣದ ಬೆಳಕಾಗಿ ಮುಂದುವರೆಯಲಿ. ರಾಯಚೂರಿಗೆ ಹೆಮ್ಮೆ ತರುವ ವ್ಯಕ್ತಿತ್ವವಾಗಿ ಇನ್ನಷ್ಟು ಎತ್ತರಗಳಿಗೆ ಏರಲಿ ಎಂಬುದು ನಮ್ಮ ಹಾರೈಕೆ. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರ್. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾನಿಸ್ಗೆ ಸ್ವಾಗತ. ಶಾಲಾ ಶಿಕ್ಷಣ ಇಲಾಖೆ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳ ಶಿಕ್ಷಕರು ಮೊಬೈಲ್ ಹಾಜರಾತಿ ವ್ಯವಸ್ಥೆ ಜಾರಿಗೊಳಿಸಿದ್ದರೂ ಬಹುತೇಕ ಜಿಲ್ಲೆಗಳ ಶಿಕ್ಷಕರು ನೋಂದಣಿ ಮಾಡದೇ ಇರುವುದು ಬೆಳಕಿಗೆ ಬಂದಿದ್ದು, ತ್ವರಿತವಾಗಿ ನೋಂದಣಿ ಮಾಡಿಕೊಳ್ಳದೆ ಹೋದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ಶಾಲಾ ಶಿಕ್ಷಣ ಆಯುಕ್ತರು ಎಲ್ಲ ಉಪನಿರ್ದೇಶಕರುಗಳಿಗೆ ಸಂದೇಶ ರವಾನಿಸಿ ಸರ್ಕಾರಿ ಶಾಲೆಗಳ ಶಿಕ್ಷಕರು ದಿನನಿತ್ಯ ಹಾಜರಾತಿಯನ್ನು ಮೊಬೈಲ್ ತಂತ್ರಾಂಶದ ಮೂಲಕ ದಾಖಲಿಸುವಂತೆ ಸೂಚಿಸಿದರು. ಆದರೆ ಜಿಲ್ಲೆಯ ಅನೇಕ ಶಾಲೆಗಳ ಶಿಕ್ಷಕರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ನೋಂದಣಿ ಮಾಡಿಕೊಂಡಿಲ್ಲ. ನೋಂದಣಿ ಮಾಡಿಕೊಂಡವರು ನಿತ್ಯದ ತಂತ್ರಾಂಶ ಹಾಜರಾತಿಯನ್ನು ದಾಖಲಿಸದೆ ಇರುವುದರಿಂದ ಗಂಭೀರ ಎಚ್ಚರಿಕೆಯನ್ನು ರವಾನಿಸಲಾಗಿದೆ. ಬಾಕಿ ಇರುವ ಎಲ್ಲ ಶಿಕ್ಷಕರು ಸಿಬ್ಬಂದಿಗಳು ಕೂಡಲೇ ನೋಂದಣಿ ಮಾಡಿಕೊಂಡು ತಂತ್ರಾಂಶದಲ್ಲಿಯೇ ಹಾಜರಾತಿಯನ್ನು ದಾಖಲಿಸುವಂತೆ ಸೂಚಿಸಲಾಗಿದೆ. ಪ್ರತಿಶತ 100ರಷ್ಟು ಮೊಬೈಲ್ ಹಾಜರಾತಿ ದಾಖಲಿಸದೆ ಹೋದಲ್ಲಿ ಶಾಲಾ ಮುಖ್ಯಸ್ಥರನ್ನು ಶಿಸ್ತು ಕ್ರಮಕ್ಕೆ ಗುರಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಆಯಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನೋಡಲ್ ಅಧಿಕಾರಿಗಳು ಮತ್ತು ಮುತುವರ್ಜಿ ವಹಿಸಿ ತಾಲೂಕುವಾರು ಮೊಬೈಲ್ ಹಾಜರಾತಿ ತಂತ್ರಾಂಶದ ಮೂಲಕ ಹಾಜರಾತಿ ದಾಖಲಿಸುವಂತೆ ಸೂಚಿಸಲಾಗಿದೆ. ಸಮಸ್ಯೆ ಅನೇಕ ಶಾಲಾ ಶಿಕ್ಷಕರು ಶಾಲೆಗಳಿಗೆ ಹೋಗದೆ ಚಕ್ಕರ್ ನೀಡುತ್ತಿರುವುದು, ಸಭೆಗಳ ಹೆಸರಿನಲ್ಲಿ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿಯೇ ಉಳಿಯುವುದು ನಡೆಯುತ್ತಿದೆ. ಅತಿಥಿ ಶಿಕ್ಷಕರ ಮೇಲೆ ಶಾಲೆಗಳು ನಡೆಯುತ್ತಿವೆ. ಜಿಲ್ಲೆಯಲ್ಲಿ ಕಾಯಂ ಶಿಕ್ಷಣ ಇಲ್ಲದೆ ಇರುವ ಶಾಲೆಗಳು ಇವೆ. ಗ್ರಾಮೀಣ ಪ್ರದೇಶಕ್ಕೆ ತೆರವು ಶಿಕ್ಷಕರು ಸರಿಯಾದ ಸಮಯಕ್ಕೆ ಶಾಲೆಗೆ ತಲುಪದೆ ಹೋಗುವುದರಿಂದ ಮೊಬೈಲ್ ಆಧಾರಿತ ಹಾಜರಾತಿ ವ್ಯವಸ್ಥೆ ಅನುಷ್ಠಾನಕ್ಕೆ ಪ್ರಮುಖ ಅಡ್ಡಿಯನ್ನಾಗಿಸಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಅನೇಕ ಶಿಕ್ಷಕರು ನೋಂದಣಿ ಮಾಡಿಕೊಂಡಿದ್ದಾರೆ, ಅನೇಕ ಮಾಡಿಕೊಳ್ಳದೆ ಇರುವುದರಿಂದ ಎಚ್ಚರಿಕೆ ಸಂದೇಶವನ್ನು ರವಾನಿಸಲಾಗಿದೆ. ಮೊಬೈಲ್ ಆಧಾರಿತ ಹಾಜರಾತಿ ವ್ಯವಸ್ಥೆಯಿಂದ ಶಿಕ್ಷಕರು ಸಿಬ್ಬಂದಿಗಳು ಕಡ್ಡಾಯವಾಗಿ ಶಾಲೆಯಲ್ಲಿ ಹಾಜರಿರುವ ಮೇಲುಸ್ತುವಾರಿಯಂತೂ ಪ್ರಾರಂಭವಾಗಿದೆ. ಯಾವ ರೀತಿ ಶಿಕ್ಷಕರು ಸ್ಪಂದಿಸುತ್ತಾರೆ ಎಂಬುದು ಸವಾಲಿನ ಪ್ರಶ್ನೆಯಾಗಿದೆ. ಇನ್ನೇನು ಬೇಸಿಗೆ ರಜೆಗಳು ಸಮೀಪವಾಗುತ್ತಿರುವಾಗ ಅನುಷ್ಠಾನಗೊಂಡಿರುವ ಹಾಜರಾತಿ ವ್ಯವಸ್ಥೆಗೆ ಶಿಕ್ಷಕರು ಸಿದ್ಧರಾಗಬೇಕಾದ ಅನಿವಾರ್ಯತೆ ಇದೆ. ಹೆಣ್ಣು ಮಕ್ಕಳನ್ನು ಗೌರವಿಸುವ ಮತ್ತು ಎತ್ತರ ಸ್ಥಾನದಲ್ಲಿ ಆರಾಧಿಸುವ ಸಂಸ್ಕೃತಿ ಭಾರತ ದೇಶದಲ್ಲಿದ್ದು, ವಿದ್ಯಾರ್ಥಿನಿಯರು ಶಿಕ್ಷಣವಂತರಾಗಿ ಉನ್ನತ ಸ್ಥಾನಕ್ಕೆ ತಲುಪಿ ದೇಶ, ರಾಜ್ಯ, ಜಿಲ್ಲೆ ಹಾಗೂ ಪಾಲಕರಿಗೆ ಕೀರ್ತಿ ತರಲು ಮುಂದಾಗಬೇಕೆಂದು ಗ್ರಾಮೀಣ ಶಾಸಕ
ಬಸನಗೌಡ ದದ್ದಲ್ ಹೇಳಿದರು. ಅವರಿದ್ದು ನಗರದ ತಮ್ಮ ಕಚೇರಿಯಲ್ಲಿ ನವಯುಗ ಕಾಲೇಜಿನಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಕೇಕ್ ಕತ್ತರಿಸಿ ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಮಹಿಳೆಯರನ್ನು ಪ್ರತಿಯೊಬ್ಬರು ಗೌರವಿಸಬೇಕು. ಹೆಣ್ಣು ಮಕ್ಕಳನ್ನು ಗೌರವಿಸುವ ಸಂಸ್ಕೃತಿ ದೇಶದಲ್ಲಿದ್ದು ಮಹಿಳಾ ದಿನಾಚರಣೆ ಇಡೀ ಜಗತ್ತಿನಲ್ಲಿ ಪವಿತ್ರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಎಲ್ಲಿ ಮಹಿಳೆಯರನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ಎಲ್ಲಿ ಮಹಿಳೆಯರು ನಗುತ್ತಿರುತ್ತಾರೆ ಆ ಸ್ಥಳದಲ್ಲಿ ನಂದಾದೀಪ ಬೆಳಗಿರುತ್ತದೆ ಎಂದರು. ಇಂದಿನ ಕಾಲದಲ್ಲಿ ಕೇವಲ ಪುರುಷರಿಗೆ ಮಾತ್ರ ಶಿಕ್ಷಣ ಕೊಡಿಸುವ ಅನಿಷ್ಟ ಪದ್ಧತಿ ಹಾಗೂ ಕಟ್ಟುಪಾಡಿತು. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಪುರುಷರಿಗೆ ಸರಿ ಸಮವಾಗಿ ಮಹಿಳೆಯರು ಕೂಡ ಶಿಕ್ಷಣ ಪಡೆಯುತ್ತಿದ್ದಾರೆ. ಪ್ರತಿಯೊಬ್ಬ ಮಹಿಳೆ ಶಿಕ್ಷಣವಂತಾದಾಗ ಮಾತ್ರ ದೇಶ ಸಮೃದ್ಧ ದೇಶವಾಗಿ ಮತ್ತು ಸದೃಢ ದೇಶವಾಗಲು ಸಾಧ್ಯವಾಗುತ್ತದೆ ಎಂದರು. ಮುಂದಿನ ದಿನಗಳಲ್ಲಿ ಅಧಿವೇಶನಕ್ಕೆ ಜಿಲ್ಲೆಯ ವಿದ್ಯಾರ್ಥಿನಿಯರಿಗೆ ಅವಕಾಶ ನೀಡಲಾಗುತ್ತದೆ. ಅಧಿವೇಶನದಲ್ಲಿ ವಿದ್ಯಾರ್ಥಿನಿಯರು ಕುಳಿತುಕೊಂಡು ಕಾರ್ಯಕಲಾಪಗಳನ್ನು ವೀಕ್ಷಿಸಬಹುದಾಗಿ ಎಂದರು. ಆಮೇಲೆ ಶುಭಾಶಯಗಳು ಹೇಳ್ರಿ ಅವ್ರು. ಹ್ಯಾಪಿ ವುಮೆನ್ಸ್ ಡೇ. ಒಳ್ಳೆ ದಿನ ಶುಭಾಶಯಗಳು. ಹಂಗೆ ಸುಮ್ಮನೆ ತಿಳಿಸುತ್ತಾ ಇವತ್ತು ಬಹಳ ವಿಶೇಷವಾದಂಥ ದಿನ ಇವತ್ತು. ಯಾಕಂದರೆ ಇಡೀ ಅಂತಾರಾಷ್ಟ್ರದಲ್ಲಿ ಬಹಳ ಪವಿತ್ರವಾದಂಥ ಸ್ಥಾನ ಯಾವುದಂದ್ರೆ ತಾಯಿ. ಎತ್ತ ತಾಯಿಯನ್ನು ಗೌರವಿಸೋದು ಪ್ರತಿಯೊಬ್ಬ ಸ್ತ್ರೀಯನ್ನು ಕೂಡ ಗೌರವಿಸುವಂಥ ಸಂಸ್ಕೃತಿ ನಮ್ಮ ಭಾರತ ದೇಶದಲ್ಲಿ ಕೂಡ ಇದೆ. ಅದು ನಮ್ಮ ದೇಶದಲ್ಲಿ ಕೂಡ ಪೂಜ್ಯನ್ಯ ಭಾವನೆಯಲ್ಲಿ ನೋಡುವಂಥದ್ದು. ನಮ್ಮ ಹೆಣ್ಣು ಮಕ್ಕಳನ್ನು ಬಹಳ ಅತ್ಯಂತ ಎತ್ತರದ ಸ್ಥಾನದಲ್ಲಿ ನಾವು ಆರಾಧಿಸುವಂಥದ್ದು ಕೂಡ ಈ ನಮ್ಮ ಭಾರತ ದೇಶದಲ್ಲಿ ಸಂಸ್ಕೃತಿ ಇತಿಹಾಸದಲ್ಲಿ ಕೂಡ ಇದೆ. ಹಾಗಾಗಿ ಬಹಳ ಶ್ರೇಷ್ಠವಾದಂಥ ತಾಯಿ ಇವತ್ತು ನಮಗೆ ಈ ಭೂಮಿಗೆ ಜನ್ಮವನ್ನು ಕೊಟ್ಟು 9 ತಿಂಗಳ ಏನು ಇವತ್ತು ಮಗುವನ್ನು ಹೊತ್ತು ನಮ್ಮನ್ನು ಭೂಮಿಗೆ ಕಳಿಸಿದ ಮೇಲೆ ಇವತ್ತು ನಾವು ಮುಂದಿನ ದಿನ ಕೆಲಸಗಳನ್ನು ಪ್ರಾರಂಭ ಆಗ್ತದೆ. ಹಾಗಾಗಿ ಬಹಳಷ್ಟು ಪವಿತ್ರವಾದಂಥ ತಾಯಿ ಸ್ಥಾನ. ಹಾಗಾಗಿ ಎಲ್ಲಿ ಮಹಿಳೆಯನ್ನು ಗೌರವಿಸ್ತಾರೋ ಅಲ್ಲಿ ಬಹಳ ಸುಸಜ್ಜಿತವಾಗಿ ಆ ಮನೆ ನಂದಾದೀಪ ಆಗಿ ಇರ್ತದಂತ. ಎಲ್ಲಿ ತಾಯಿ ಹೆಣ್ಣು ಮಗು ನಗುತ್ತಾ ಇರ್ತದೆ ಅಲ್ಲಿ ಆ ಮನೆ ನಂದಾದೀಪ ಆಗಿ ಬೆಳಗೋದಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿ ಹೆಣ್ಣು ಮಕ್ಕಳನ್ನು ಅಗೌರವದಿಂದ ಕಾಣುವಂಥದ್ದು ಯಾವುದೇ ಮನೆ ಇರ್ಬೋದು, ಯಾವುದೇ ರಾಜ್ಯ ಇರ್ಬೋದು, ಯಾವುದೇ ದೇಶ ಇರ್ಬೋದು, ಅಲ್ಲಿ ಯಾವತ್ತೂ ಕೂಡ ಶಾಂತಿಯನ್ನು ನೆಲೆಸೋದಕ್ಕೆ ಸಾಧ್ಯ ಇಲ್ಲ. ನಾವು ಹೆಣ್ಣು ಮಕ್ಕಳನ್ನು ಕಾಣುವಂಥದ್ದು ಕೂಡ ನಮ್ಮ ಧರ್ಮ. ಹಾಗಾಗಿ ಅವ್ರನ್ನ ಸಮಾನಾಗಿ ಇವತ್ತು ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನ ಭಾವನೆಯನ್ನು ಇಟ್ಟು ಸಮಾನವಾಗಿ ವಿದ್ಯೆಯನ್ನು ಕೊಡಿಸುವಂಥದ್ದಾಗಿರ್ಬೋದು, ಸಮಾನವಾದಂಥ ಹಕ್ಕನ್ನು ಇವತ್ತು ಸಂವಿಧಾನದ ಅಡಿಯಲ್ಲೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟ ಮೇಲೆ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಪಡೆಯುವಂಥದ್ದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಹಕ್ಕನ್ನು ಕೊಟ್ಟಿರ್ತದೆ. ಹಾಗಾಗಿ ನಾವು ಕೂಡ ತಂದೆ ತಾಯಿಗಳಿರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ನಾವೆಲ್ಲರನ್ನು ಕೂಡ ಪ್ರೀತಿಸುವಂಥದ್ದು ಗುಣಗಳನ್ನು ನಮ್ಮಲ್ಲಿ ಇದ್ದಾಗ ಮಾತ್ರ ಮಹಿಳೆಯರು ಸುರಕ್ಷಿತವಾಗಿ ಈ ದೇಶದಲ್ಲಿ, ನಾಡಿನಲ್ಲಿ, ನಮ್ಮ ಊರಿನಲ್ಲಿ ಅವರು ಯಾವತ್ತಾದರೂ ಕೂಡ ತಿರುಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇತ್ತೀಚಿನ ದಿನಗಳಲ್ಲಿ ಕೂಡ ಬಹಳಷ್ಟು ಹೆಣ್ಣು ಮಕ್ಕಳನ್ನು ಕೂಡ ಓದಿಸುವಂಥದ್ದು ಕೂಡ ನಮ್ಮ ಪಾಲಕರು ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ಶಿವಪ್ಪ ನಾಯಕ್, ಮಲ್ಲಣ್ಣ ದಣಿ, ಕಾಲೇಜಿನ ಪ್ರಾಧ್ಯಾಪಕರು, ಉಪನ್ಯಾಸರು, ಕಾಲೇಜ್ ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. 2024ರಲ್ಲಿ ರಾಯಚೂರಿನ ಲಿಂಗಸೂರು ಪಟ್ಟಣದಲ್ಲಿ ನಡೆದ ಮಹಿಳಾ ಕೊಲೆ
ಆರೋಪಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಹಾಗೂ 50,000 ರೂಪಾಯಿ ದಂಡ ವಿಧಿಸಿ ಲಿಂಗಸೂರು ನ್ಯಾಯಾಲಯ ತೀರ್ಪು ನೀಡಿದೆ. ಮೃತ ಮಹಿಳೆ ವಿಜಯಲಕ್ಷ್ಮಿ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಎರಡೋಣ ಗ್ರಾಮದ ಆರೋಪಿ ದೇವರಾಜ್ ವಿರುದ್ಧ ಆರೋಪಿಯಾಗಿರುವ ಹಿನ್ನೆಲೆ 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಲಿಂಗಸೂರು ಪೀಠ ತೀರ್ಪು ನೀಡಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಮೃತ ಮಹಿಳೆ ಪತಿ ಮರಣದ ನಂತರ ತವರು ಮನೆಗೆ ಎರಡೋಣದಲ್ಲಿ ವಾಸವಾಗಿದ್ದರು. ಈ ವೇಳೆ ಸಲುಗೆ ಬೆಳೆಸಿಕೊಂಡು ದೇವರಾಜ್ ಅಕ್ರಮ ಸಂಬಂಧ ಹೊಂದಿದ್ದ 2024 ಮಾರ್ಚ್ 10ರಂದು ಅಮಾವಾಸ್ಯೆ ಹಿನ್ನೆಲೆ ಇಬ್ಬರ ಜೊತೆಯಲ್ಲಿ ಶತಾರ ಹನುಮಪ್ಪ ದೇವಸ್ಥಾನಕ್ಕೆ ಹೋಗಿದ್ದರು. ಗ್ರಾಮಕ್ಕೆ ಮರಳುವಾಗ ಲಿಂಗಸೂರಿನಲ್ಲಿ ಹಳ್ಳದ ದಂಡೆಯಲ್ಲಿ ತನ್ನ ಜೊತೆ ಮಲಗುವ ಸಹಕರಿಸಿದ ಆರೋಪಿ ಮಹಿಳೆಯನ್ನು ಕೊಲೆ ಮಾಡಿದ್ದಾನೆ. ಲಿಂಗಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪೊಲೀಸ್ ಮಹಿಳಾ ಕವಾಯತ್ ಕಾನೂನು ಸುವ್ಯವಸ್ಥೆ ರಕ್ಷಣೆಯಲ್ಲಿ ಮಹಿಳಾ ಸಿಬ್ಬಂದಿ ಕೊಠಡಿ ಅರುಣಾಕ್ಷಿಗಿರಿ. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡರಿಂದ ರೈತರಿಗೆ ಕೃಷಿ ಪಂಪ್ಸೆಟ್ ವಿತರಣೆ. ಗಂಗಾ ಕಲ್ಯಾಣ ಯೋಜನೆ ರೈತರು ಸದ್ಬಳಕೆ ಮಾಡಿಕೊಳ್ಳುವ ಸಲಹೆ. ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಮೊಬೈಲ್ ಹಾಜರಾತಿ ಕಡ್ಡಾಯ. ನೋಂದಣಿ ಮಾಡಿಕೊಳ್ಳದ ಶಿಕ್ಷಕರಿಗೆ ಕೊನೆ ಎಚ್ಚರಿಕೆ. ನವಯುಗ ಕಾಲೇಜಿನಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳೆಯರು ಶಿಕ್ಷಣ ಪಡೆದರೆ ಬದಲಾವಣೆ ಸಾಧ್ಯ. ದದ್ದಲ್ ಬಸನಗೌಡ. ಕಲ್ಲಿನಿಂದ ಜಜ್ಜಿ ಮಹಿಳೆ ಕೊಲೆ ಮಾಡಿದ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ಲಿಂಗಸೂರು ಕೋರ್ಟ್.